ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಗರಿಗರಿಯಾಗಿ ಈರುಳ್ಳಿ ಬೋಂಡ ಮಾಡೋ ವಿಧಾನನ ನೋಡೋಣ. ಸಂಜೆ ಹೊತ್ತಿಗೆ ಪರ್ಫೆಕ್ಟ್ ಸ್ನ್ಯಾಕ್ ಇದು, ಅಥವಾ ಹಬ್ಬಗಳಲ್ಲಿ ಸ್ಪೆಷಲ್ ಒಕೇಶನ್ಗಳಲ್ಲೂ ಮಾಡ್ಕೋಬೋದು. ನೋಡಿ, ಹೊರಭಾಗ ಈ ರೀತಿ ಕ್ರಿಸ್ಪ್ ಆಗಿರುತ್ತೆ, ಹಾಗೆ ಒಳಗಡೆ ಮೃದುವಾಗಿರುತ್ತೆ. ಚಟ್ನಿ ಜೊತೆಗೆ, ಸಾಸ್ ಜೊತೆಗೆಲ್ಲ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಗರಿಗರಿಯಾದಂಥ ಈರುಳ್ಳಿ ಬೋಂಡ ಮಾಡೋ ವಿಧಾನ ನೋಡೋಣ. ಮಿಕ್ಸಿಂಗ್ ಬೌಲ್ಗೆ ದೊಡ್ಡ ಸೈಜ್ನ 2 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ, ಅಥವಾ ಮೀಡಿಯಮ್ ಸೈಜ್ದು 4 ಈರುಳ್ಳಿನ ತಗೋಬೋದು. ಈರುಳ್ಳಿನ ಬಿಡಿ ಬಿಡಿ ಮಾಡ್ಕೊಳ್ಳೋಣ. ಹಾಗೆಯೇ ನೀವೇನಾದರೂ ಮೊದಲನೇ ಸರಿ ಚಾನಲ್ನ ನೋಡ್ತಾ ಇದ್ದರೆ, ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಬಿಡಿ ಬಿಡಿ ಮಾಡಿದ್ದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕೋಣ. ಅರ್ಧ ಚಮಚ ಸೋಂಪು ಕೂಡ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಡುಗೆ ಸೋಡಾ ಹಾಕೋಣ. 1 ಚಮಚ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಅರ್ಧ ಕಪ್ಪಷ್ಟಿದೆ. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೋಣ, ಸಣ್ಣದಾಗಿ ಹೆಚ್ಚಿರುವಂಥದ್ದು. ಮೊದಲಿಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋಣ. ಮೊದಲು ನೀರು ಸೇರಿಸ್ತಿರಾನೆ ಹಾಗೇನೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಹಾಗೆಯೇ ಹಿಟ್ಟನ್ನು ನಾದಬಾರ್ದು, ತುಂಬ ಬಿಗಿಯಾಗಿ ಕಲಿಸ್ಬಾರ್ದು. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಈ ರೀತಿ ಮೃದುವಾಗಿ ಕಲಿಸ್ಕೋಬೇಕು. ನೋಡಿ, ಈ ಹದದಲ್ಲಿ ಕಲಿಸ್ಕೋಬೇಕು. ಹಿಟ್ಟು ನಾದಬಾರ್ದು, ಹಿಟ್ಟು ನಾದಿದ್ರೆ ಬೋಂಡ ಗಟ್ಟಿ ಬರುತ್ತೆ. ಇದಕ್ಕಿವಾಗ 2 ಸಣ್ಣ ಸೌಟಷ್ಟು ಕಾದ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸೇರಿಸಿದ ನಂತರ ಇನ್ನೊಂದ್ಸರಿ ಮಿಕ್ಸ್ ಮಾಡೋಣ. ಹಿಟ್ಟು ಸಿದ್ಧವಾಗಿದೆ. ನೋಡಿ, ಈ ರೀತಿ ಗುಂಡುಗೆ ಸ್ವಲ್ಪನೇ ಹಿಟ್ಟು ತಗೊಂಡು ಕಾದ ಎಣ್ಣೆಗೆ ಬಿಡಬೇಕು. ಬೋಂಡ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಬೋಂಡನ ಬಿಡೋಣ. ಮೀಡಿಯಮ್ ಹೀಟ್ನಲ್ಲಿ ಫ್ರೈ ಮಾಡಬೇಕು, ಆವಾಗಲೇ ಬೋಂಡ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ.
ಸ್ವಲ್ಪ ಹೊತ್ತಾದ ನಂತರ ಇದನ್ನು ಕೈಯಾಡಿಸ್ತಾ ಸಮವಾಗಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಸಮಾನವಾಗಿ ಹೊಂಬಣ್ಣ ಬಂದಿದೆ, ಬೋಂಡ ಗರಿ ಗರಿಯಾಗಿ ಬೆಂದಿದೆ. ಎಣ್ಣೆಯಿಂದ ತೆಗೆದುಬಿಡೋಣ. ರುಚಿಯಾದ ಗರಿ ಗರಿಯಾದ ಈರುಳ್ಳಿ ಬೋಂಡ ಸಿದ್ಧವಾಗಿದೆ. ಈ ಬೋಂಡ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.